ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬಾರದೆ ಕೆಲವು ಸಂಖ್ಯೆಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿರುವುದನ್ನು ಗಮನಿಸಿದ್ದೀರಾ? ಉದಾಹರಣೆಗೆ ಗಡಿಯಾರದಲ್ಲಿ ನೋಡಿದಾಗಲೆಲ್ಲ 11 11 ಕಾಣೋದು, ಅಥವಾ ರಸ್ತೆಯಲ್ಲಿ ಹೋಗ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ 444 ನಂಬರಿನ ಕಾರುಗಳು ಪದೇ ಪದೇ ಎದುರಾಗುವುದು. ಆ್ಯಕ್ಚುಲಿ ಮೊನ್ನೆ ನನಗೆ ಹಾಗಾಯಿತು. ಸ್ನೇಹಿತರ ಜೊತೆ ಕಾಫಿ ಶಾಪಿಗೆ ಹೋಗಿದ್ದೆ. ಬಿಲ್ ಬಂತು ₹222. ಮೊದಲ ಒಂದೆರಡು ಸಲ ಇದೆಲ್ಲ ಕೋಇನ್ಸಿಡೆನ್ಸ್ ಅಂದರೆ ಕಾಕತಾಳೀಯ ಅನಿಸತ್ತೆ. ಆದರೆ ಅದೇ ಅನುಭವ ಪದೇ ಪದೇ ಆದಾಗ ಏನೋ ನಮ್ಮ ತಲೆಯಲ್ಲಿ ಒಂದು ಹುಳ ಬಿಟ್ಟಾಗೆ ಆಗತ್ತೆ. ಇದು ನಿಜವಾಗ್ಲೂ ಸುಮ್ಮನೆ ಆಗ್ತಿರೋದಾ ಅಥವಾ ಇದರ ಹಿಂದೆ ಬೇರೆ ಏನೋ ಅರ್ಥ ಇದೆಯಾ? ಆದರೆ ಎಷ್ಟೋ ಸಲ ಇದನ್ನು ನಾವು ಇಗ್ನೋರ್ ಮಾಡ್ತೀವಿ, ಸುಮ್ಮನೆ ಕಾಣ್ತಿರ್ಬೇಕು ಅಂತ ಬಿಟ್ಟು ಬಿಡ್ತೇವೆ. ಹಾಗೆ ನೋಡಿದರೆ ಇದರಲ್ಲಿ ನಮ್ಮ ತಪ್ಪೇನಿಲ್ಲ, ನಮಗೆ ಗೊತ್ತೇ ಇಲ್ಲ. ಇದಕ್ಕೂ ಏನಾದರೂ ಅರ್ಥ ಇದೆಯಾ ಅಂತ ನಿಜವಾಗ್ಲೂ ನಮಗೆ ಗೊತ್ತೇ ಇರಲಿಲ್ಲ. ಈ ಸಂಖ್ಯೆಗಳ ಮೂಲಕ ಯಾರಾದರೂ ನಮ್ಮ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ಅದೇ ಪ್ರಶ್ನೆ. ಹಾಗಿದ್ದರೆ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಈ ಸಂಖ್ಯೆಗಳನ್ನು ಏಂಜಲ್ ನಂಬರ್ಸ್ ಅಂತ ಕರೀತಾರೆ. ಇದು ಕೇಳೋಕ್ಕೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಅನಿಸಿದರೂ ಸಹ ಇದರ ಹಿಂದಿರುವ ತತ್ವ ತುಂಬ ಆಸಕ್ತಿಕರವಾಗಿದೆ. ಈ ರಹಸ್ಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ವಿಡಿಯೋನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ವಾಟ್ ಆರ್ ಏಂಜಲ್ ನಂಬರ್ಸ್? ಏಂಜಲ್ ನಂಬರ್ಸ್ ಅಂದರೆ ಏನು? ಡೀಟೇಲ್ಸ್ ಆಫ್ ಇಂಡಿವಿಜುವಲ್ ಏಂಜಲ್ ನಂಬರ್ಸ್ ಅಂದರೆ ಪ್ರತಿ ಏಂಜಲ್ ನಂಬರ್ನ ವಿಶೇಷತೆ ಏನು? ಏಂಜಲ್ ನಂಬರ್ಸ್ ಇನ್ ಗ್ರೂಪ್ಸ್ ಆರ್ ಇನ್ ಕಾಂಬಿನೇಷನ್ಸ್ ಅಂದರೆ ಏಂಜಲ್ ನಂಬರ್ಸ್ ಗ್ರೂಪ್ ಮತ್ತು ಕಾಂಬಿನೇಷನಲ್ಲಿ ಇದ್ದರೆ ಇದರ ಅರ್ಥ ಏನು? ಹೌ ಟು ಯೂಸ್ ಏಂಜಲ್ ನಂಬರ್ಸ್? ಏಂಜಲ್ ನಂಬರ್ನ ಸದುಪಯೋಗ ಹೇಗೆ ಮಾಡುವುದು? ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದರ ಅವಶ್ಯಕತೆ ಇದ್ದ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಜನರಿಗೆ ಈ ವಿಡಿಯೋ ಶೇರ್ ಮಾಡಲು ಖಂಡಿತ ಮರೆಯಬೇಡಿ. ಅವರ ಜೀವನದಲ್ಲಿ ಈ ವಿಡಿಯೋ ಬದಲಾವಣೆ ತಂದರೂ ಆಶ್ಚರ್ಯವಿಲ್ಲ. ವಾಟ್ ಆರ್ ಏಂಜಲ್ ನಂಬರ್ಸ್? ಏಂಜಲ್ ನಂಬರ್ಸ್ ಅಂದರೆ ಏನು? ಈ ಏಂಜಲ್ ನಂಬರ್ಸ್ ಪರಿಕಲ್ಪನೆ ಏನು ಹೇಳುತ್ತೆ ಅಂದರೆ, ಈ ಯೂನಿವರ್ಸ್ ನಮಗೆ ದಾರಿ ತೋರಿಸೋಕ್ಕೆ, ಎಚ್ಚರಿಸೋಕೆ ಅಥವಾ ಪ್ರೋತ್ಸಾಹಿಸೋಕೆ ಈ ಸಂಖ್ಯೆಗಳನ್ನು ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳುತ್ತೆ. ಇದು ಹೊಸದೇನಲ್ಲ. ಇತಿಹಾಸ ನೋಡಿದರೆ ಯೂನಿವರ್ಸ್ ಮನುಷ್ಯರೊಂದಿಗೆ ಬೇರೆ ಬೇರೆ ರೀತಿಗಳಲ್ಲಿ ಸಂಪರ್ಕ ಸಾಧಿಸುತ್ತಲೇ ಬಂದಿದೆ. ಈ ಯೂನಿವರ್ಸ್ ಮನುಷ್ಯರ ಜೊತೆ ಮಾತಾಡಲು ಒಂದು ದಾರಿ ಹುಡುಕುತ್ತೆ. ನಮ್ಮ ಕಷ್ಟ, ಸುಖ ಮತ್ತು ಕೊರತೆ ಎಷ್ಟೇ ನಮ್ಮೊಳಗೆ ಮುಚ್ಚಿಟ್ಟರೂ ಈ ಯೂನಿವರ್ಸ್ಗೆ ಅದೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಅದು ಯಾವಾಗಲೂ ಒಂದು ಸಹಾಯ ಹಸ್ತವನ್ನು ಕೊಡ್ತಾ ಇರುತ್ತೆ. ನಮ್ಮ ಪ್ರಯತ್ನದಲ್ಲಿ ಸಹಾಯ ಮಾಡಿ ಸಫಲತೆಯತ್ತ ಕರೆದೊಯ್ತಾ ಇರುತ್ತೆ. ಈ ಯೂನಿವರ್ಸ್ಗೆ ನಮಗೆ ಹೆಲ್ಪ್ ಮಾಡಲು, ಮಾತಾಡಲು ಅದರ ಬಳಿ ಅನೇಕ ಉಪಾಯಗಳಿವೆ. ಅದರಲ್ಲಿ ಒಂದು ಏಂಜಲ್ ನಂಬರ್ಸ್. ನೀವು ಜೀವನದ ಯಾವುದೇ ಘಟ್ಟದಲ್ಲಿರಲಿ, ಆ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಬಳಿ ಏಂಜಲ್ ನಂಬರ್ಸ್ನ ಸೀಕ್ವೆನ್ಸ್ ಕಳಿಸಿಕೊಡುವುದು. ಘಟನೆ ಆಗುವಕ್ಕಿಂತ ಮುಂಚೆ ನಿಮಗೆ ಎಚ್ಚರಿಕೆ ನೀಡುವುದು. ಉಜ್ವಲ ಭವಿಷ್ಯದ ಕಡೆ, ಜೀವನದಲ್ಲಿ ಬದಲಾವಣೆ ತರಲು ಸಂಕೇತ ನೀಡುವುದು. ಒಂದು ಮಾತ್ರ ನೆನಪಿಡಿ, ಇವು ನಿಮಗೆ ಹೆಲ್ಪ್ ಮಾಡಲು ಬಂದಿವೆ. ವಿಶ್ವದ ಭಾಷೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಆಕರ್ಷಣೆಯ ನಿಯಮ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಆಲೋಚನೆಗಳು, ನಮ್ಮ ಪ್ರಶ್ನೆಗಳು, ನಮ್ಮ ಆತಂಕಗಳು ನಿರಂತರವಾಗಿ ಒಂದು ಶಕ್ತಿಯಾಗಿ ಯೂನಿವರ್ಸ್ಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಪ್ರತಿಯಾಗಿ ಉತ್ತರಗಳೂ ಬರ್ತವೆ. ಯೂನಿವರ್ಸ್ನಿಂದ ಬರುವ ಉತ್ತರಗಳೇ ಈ ಸಂಕೇತಗಳು. ಆದರೆ ಹೆಚ್ಚಿನವರು ಇದನ್ನು ಕಾಕತಾಳೀಯ ಅಂತ ಬದಿಗಿಟ್ಟು ಬಿಡ್ತಾರೆ. ಹಾಗಾದರೆ ಈ ರಹಸ್ಯ ಭಾಷೆಯನ್ನು ಕಲಿಯೋಕೆ ಮೊದಲನೇ ಹೆಜ್ಜೆ ಏನು? 0ಯಿಂದ 9ರವರೆಗೆ ಪ್ರತಿ ಸಂಖ್ಯೆಯ ಅರ್ಥವೇನು? ಆದರೆ ಎಲ್ಲ ಸಂಖ್ಯೆಗಳನ್ನು ಒಂದೇ ಸಾರಿ ನೋಡಿದರೆ ಗೊಂದಲ ಆಗಬಹುದು. ಅದಕ್ಕೆ ನಾವು ಅವುಗಳನ್ನು ಕೆಲವು ಗುಂಪುಗಳಾಗಿ ವಿಂಗಡಿಸೋಣ. ಕೆಲವು ಸಂಖ್ಯೆಗಳು ಟ್ರಾಫಿಕ್ ಸಿಗ್ನಲ್ನ ಗ್ರೀನ್ ಲೈಟ್ ಇದ್ದ ಹಾಗೆ, ಅಂದರೆ ಧೈರ್ಯವಾಗಿ ಮುಂದುವರಿಯಿರಿ ಅಂತ ಹೇಳ್ತವೆ. ಇನ್ನೂ ಕೆಲವು ಯೆಲ್ಲೋ ಲೈಟ್ ಥರ, ಸ್ವಲ್ಪ ನಿಧಾನಿಸಿ, ಯೋಚಿಸಿ, ಜಾಗೃತಿಯಿಂದ ಇರಿ ಅಂತ ಹೇಳ್ತವೆ. ಮತ್ತು ಕೆಲವು ನಮ್ಮ ಭಾವನಾತ್ಮಕ ಜೀವನಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ಕೊಡ್ತವೆ.
ಮೊದಲು ಈ ಗ್ರೀನ್ ಲೈಟ್ ಸಂಖ್ಯೆಗಳನ್ನು ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಸಂಖ್ಯೆ 1, 5 ಮತ್ತು 0. ನಿಮಗೆ ಪದೇ ಪದೇ 1 ನಂಬರ್ ಕಾಣಿಸಿದರೆ ಅದರ ಅರ್ಥ ನೀವೊಂದು ಹೊಸ ಆರಂಭದ ಹಾದಿಯಲ್ಲಿದ್ದೀರಿ ಮತ್ತು ಯಶಸ್ಸು ಹತ್ತಿರದಲ್ಲಿದೆ ಅಂತ. ಹೊಸ ಕೆಲಸ ಅಥವಾ ಹೊಸ ಸಂಬಂಧದ ಹಾಗೆ, ಅಥವಾ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕು ಸಿಕ್ಕಿರೋ ಸಂಕೇತ. ಈ ಯೂನಿವರ್ಸ್ ನೀವು ತೆಗೆದುಕೊಂಡಿರೋ ನಿರ್ಧಾರ ಸರಿ ಇದೆ, ಧೈರ್ಯವಾಗಿ ಮುನ್ನುಗ್ಗಿ ಅಂತ ಬೆನ್ನು ತಟ್ಟಿದ ಹಾಗೆ. ಅಂದರೆ ನಮ್ಮ ಅನುಮಾನಗಳಿಗೆ ಉತ್ತರ ಸಿಕ್ಕ ಹಾಗೆ. ಇನ್ನು ಸಂಖ್ಯೆ 5. ಸಂಖ್ಯೆ 5 ಬದಲಾವಣೆಯ ಸಂಕೇತ. ಕೆಲವೊಮ್ಮೆ ನಾವು ನಮ್ಮ ಕಂಫರ್ಟ್ ಝೋನ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿರ್ತೇವೆ. ಜೀವನದಲ್ಲಿ ಬದಲಾವಣೆ ಬೇಕು ಅಂತ ಒಳೊಳಗೆ ಅನಿಸಿದ್ರೂ ಅದಕ್ಕೆ ಬೇಕಾದ ಧೈರ್ಯ ಇರೋದಿಲ್ಲ. ಆಗ ಪದೇ ಪದೇ ಸಂಖ್ಯೆ 5 ಕಾಣಿಸಿಕೊಂಡ್ರೆ ಅದರ ಅರ್ಥ ಬದಲಾವಣೆಗೆ ಸಿದ್ಧರಾಗಿ, ಮತ್ತು ಈ ಬದಲಾವಣೆ ಅನಿವಾರ್ಯ ಮತ್ತು ಶೀಘ್ರದಲ್ಲೇ ಬರಲಿದೆ ಅಂತ. ಅದು ಹೊಸ ಊರಿಗೆ ಹೋಗೋದೂ ಆಗಿರಬಹುದು, ಅಥವಾ ಹಳೆಯ ಅಭ್ಯಾಸವನ್ನು ಬಿಡೋದೂ ಆಗಿರಬಹುದು. ಬದಲಾವಣೆಯನ್ನು ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಸ್ವೀಕರಿಸಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನಂಬರ್ 1 ಅಂದರೆ ಹೊಸ ಆರಂಭ, 5 ಅಂದರೆ ಬದಲಾವಣೆ. 0 ಅಂದರೆ ಏನೂ ಇಲ್ಲ ಅಂತ ಅಲ್ಲ, ಆದರೆ ಈ ಆಧ್ಯಾತ್ಮಿಕ ಭಾಷೆಯಲ್ಲಿ ಸಂಖ್ಯೆ 0 ಒಂದು ಪರಿಪೂರ್ಣತೆಯ ಸಂಕೇತ. ಇದರರ್ಥ ನೀವು ಯೂನಿವರ್ಸ್ನೊಂದಿಗೆ ಸಂಪೂರ್ಣವಾಗಿ ಒಂದಾಗಿದ್ದೀರಿ, ಸರಿಯಾದ ದಾರಿಯಲ್ಲಿದ್ದೀರಿ ಮತ್ತು ನೀವು ಮಾಡ್ತಿರೋ ಕೆಲಸಕ್ಕೆ ದೈವಿಕ ಶಕ್ತಿಯ ಬೆಂಬಲವಿದೆ ಅಂತ. ಇದೊಂದು ರೀತಿ ಅಂತಿಮ ದೃಢೀಕರಣ ಇದ್ದ ಹಾಗೆ, ಫೈನಲ್ ಕನ್ಫರ್ಮೇಷನ್. ನೀವು ಮಾಡ್ತಿರೋದನ್ನು ನಂಬಿಕೆಯಿಂದ ಮುಂದುವರಿಸಿ, ಎಲ್ಲವೂ ಸರಿಯಾಗುತ್ತೆ ಎಂಬ ಭರವಸೆ. ಇದು ಗ್ರೀನ್ ಲೈಟ್ನ ಸಂಖ್ಯೆಗಳಾಯಿತು, ಧೈರ್ಯವಾಗಿ ಮುಂದುವರಿಯಲು ಹೇಳುವಂಥವು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಆದರೆ ಜೀವನದಲ್ಲಿ ಯಾವಾಗಲೂ ವೇಗವಾಗಿ ಹೋಗೋಕ್ಕೆ ಆಗಲ್ಲ. ಕೆಲವೊಮ್ಮೆ ನಿಧಾನಿಸಿ ಯೋಚಿಸಬೇಕಾಗುತ್ತೆ. ಹಾಗಂತ ಎಲ್ಲೋ ಲೈಟ್ ಸಂಕೇತ ಕೊಡುವಂಥ ಸಂಖ್ಯೆಗಳು ಸಂಖ್ಯೆ 2, 4 ಮತ್ತು 7 ಈ ಗುಂಪಿಗೆ ಸೇರ್ತವೆ. ಮೊದಲಿಗೆ ಸಂಖ್ಯೆ 2 ನೋಡೋಣ. ಸಂಖ್ಯೆ 2 ಕಾಣಿಸಿಕೊಂಡ್ರೆ ಅದು ಒಂದು ಎಚ್ಚರಿಕೆಯ ಗಂಟೆ. ನಿಮ್ಮ ನಿರ್ಧಾರಗಳಲ್ಲಿ, ಸಂಬಂಧಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ ಅಂತ ಹೇಳುತ್ತೆ. ಅಂದರೆ ಬೇರೆಯವರ ಒತ್ತಡಕ್ಕೆ ಮಣಿದು ನಿಮ್ಮ ಅಭಿಪ್ರಾಯವನ್ನು ಬದಲಿಸಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ನಿಲುವಿಗೆ ಬದ್ಧರಾಗಿರಿ ಅಂತ ಸೂಚಿಸುತ್ತೆ. ಆತ್ಮಾವಲೋಕನಕ್ಕೆ ಇದು ಸರಿಯಾದ ಸಮಯ. ಇನ್ನು ಸಂಖ್ಯೆ 4, ಇದನ್ನು ಸಾಮಾನ್ಯವಾಗಿ ಸ್ಥಿರತೆಯ ಸಂಕೇತ ಅಂತ ಹೇಳ್ತಾರೆ. ಸಂಖ್ಯೆ 4 ಅನ್ನೋದು ಒಂದು ರೀತಿ ನಮ್ಮ ಜೀವನದ ರಿಯಾಲಿಟಿ ಚೆಕ್ ಇದ್ದ ಹಾಗೆ. ನಾವು ದೊಡ್ಡ ಕನಸುಗಳ ಹಿಂದೆ ಓಡುವಾಗ ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು, ನಮ್ಮ ಮಾನಸಿಕ ನೆಮ್ಮದಿ, ಈ ಅಡಿಪಾಯವನ್ನೇ ಮರೆತು ಬಿಡ್ತೇವೆ. ಈ ಸಂಖ್ಯೆ ಪದೇ ಪದೇ ಕಾಣಿಸಿದಾಗ ನೀವು ಕಟ್ಟುತ್ತಿರೋ ಗೋಪುರಕ್ಕೆ ಅಡಿಪಾಯವೇ ಇಲ್ಲ, ಮೊದಲು ಅದನ್ನು ಸರಿಪಡಿಸಿ ಎಂದು ಯೂನಿವರ್ಸ್ ಎಚ್ಚರಿಸಿದಂತೆ. ಇದು ಕೇವಲ ರಿಮೈಂಡರ್ ಅಲ್ಲ, ಇದೊಂದು ತುರ್ತು ಎಚ್ಚರಿಕೆ. ಇದು ನಿಜ. ಅಡಿಪಾಯವೇ ಗಟ್ಟಿ ಇಲ್ದಿದ್ರೆ ಕಟ್ಟಡ ನಿಲ್ಲೋಕೆ ಸಾಧ್ಯವಿಲ್ಲ. ಇನ್ನು ಸಂಖ್ಯೆ 7, ಇದು ಅದೃಷ್ಟದ ಸಂಖ್ಯೆ ಅಂತ ಕೆಲವರು ಭಾವಿಸ್ತಾರೆ. ಆದರೆ ಇಲ್ಲಿ ಇದರ ಅರ್ಥ ಸ್ವಲ್ಪ ಬೇರೆಯೇ ಇದೆ. ಸಂಖ್ಯೆ 7 ಕಾಣಿಸಿಕೊಂಡ್ರೆ ಜೀವನದ ಓಟದಿಂದ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ನಿಮ್ಮೊಳಗೆ ನೀವು ನೋಡಿಕೊಳ್ಳಿ ಅಂತ ಅರ್ಥ. ಟೇಕ್ ಎ ಬ್ರೇಕ್ ಆ್ಯಂಡ್ ಇಂಟ್ರೋಸ್ಪೆಕ್ಟ್. ನಾವು ಯಾರು, ನಮಗೆ ನಿಜವಾಗಿ ಏನು ಬೇಕು, ಈ ಥರದ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಯಶಸ್ಸು ಅಂದರೆ ಬರೀ ಹಣ, ಅಂತಸ್ತೆ ಅಥವಾ ಮನಃಶಾಂತಿಯೇ? ಈ ತರಹದ ಆಳವಾದ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಳಲು ಇದು ಪ್ರೇರೇಪಣೆ ನೀಡುತ್ತೆ. ಇನ್ನು 3ನೇ ಗುಂಪು ಅಂದರೆ ಭಾವನಾತ್ಮಕ ಮಾರ್ಗದರ್ಶನ ನೀಡುವ ಸಂಖ್ಯೆಗಳ ಗುಂಪು. ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೇಳುವ ಸಂಖ್ಯೆಗಳು. ಈ ಗುಂಪಿನಲ್ಲಿ 3, 6 ಮತ್ತು 9 ಬರ್ತವೆ. ಮೊದಲಿಗೆ ಸಂಖ್ಯೆ 3 ನೋಡೋಣ.
ಸಂಖ್ಯೆ 3 ನಿಮ್ಮ ಮನಸ್ಸಿನಲ್ಲಿರೋದನ್ನು ಧೈರ್ಯವಾಗಿ ಹೊರಹಾಕಿ ಅಂತ ಹೇಳುತ್ತೆ. ಅದು ಪ್ರೀತಿಯ ನಿವೇದನೆ ಆಗಿರಬಹುದು ಅಥವಾ ಬಹುಕಾಲದಿಂದ ಮುಚ್ಚಿಟ್ಟಿರೋ ಸತ್ಯ ಆಗಿರಬಹುದು. ನಿಮ್ಮ ಭಾವನೆಗಳನ್ನು ಅದುಮಿಟ್ಟುಕೊಳ್ಳಬೇಡಿ. ಇನ್ನು ಸಂಖ್ಯೆ 6 ನೋಡೋಣ. ಸಂಖ್ಯೆ 6 ಜೀವನದಲ್ಲಿ ಸಮತೋಲನದ ಸಂಖ್ಯೆ, ಅಂದರೆ ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ. ನೀವು ಯಾವುದೋ ಒಂದು ವಿಷಯಕ್ಕೆ, ಉದಾಹರಣೆಗೆ ಕೆಲಸಕ್ಕೆ ಅತಿಯಾದ ಗಮನ ಕೊಟ್ಟು ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅನ್ನೋದು ಎಚ್ಚರಿಕೆ. ಇನ್ನು ಸಂಖ್ಯೆ 9 ನೋಡೋಣ. ಸಂಖ್ಯೆ 9 ಸಹಾನುಭೂತಿ, ಕರುಣೆ, ಕ್ಷಮಾಗುಣದ ಸಂಕೇತ. ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ನೋವು ಕೊಟ್ಟಿರಬಹುದು. ಆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವೇ ನರಳ್ತಾ ಇರ್ತೇವೆ. ಸಂಖ್ಯೆ 9 ಕಂಡ್ರೆ ಆ ಭಾರವನ್ನು ಇಳಿಸೋ ಸಮಯ ಬಂದಿದೆ. ಇತರರನ್ನು ಕ್ಷಮಿಸಿ, ಮೊದಲು ನಿಮಗಾಗಿ ನೀವು ಕ್ಷಮಿಸಿ ಅಂತ ಯೂನಿವರ್ಸ್ ಹೇಳಿದ ಹಾಗೆ. ಈಗ ಉಳಿದಿರೋದು ಒಂದೇ ಸಂಖ್ಯೆ 8. ಇದನ್ನು ಯಾವ ಗುಂಪಿಗೆ ಸೇರಿಸೋದು? ಸಂಖ್ಯೆ 8 ಬಹಳ ವಿಶೇಷ. ಇದನ್ನು ಬೆಳವಣಿಗೆಯ ಸಂಖ್ಯೆ ಅಂತ ಕರಿಬಹುದು. ಇದು ಕಷ್ಟಗಳ ಮಹತ್ವವನ್ನು ತಿಳಿಸುತ್ತೆ. ಉದಾಹರಣೆಗೆ ಕಂಬಳಿ ಹುಳು, ಕ್ಯಾಟರ್ಪಿಲ್ಲರ್, ಚಿಟ್ಟೆಯಾಗುವ ರೂಪಾಂತರ. ಅದು ಗೂಡಿನಿಂದ ಹೊರಬರುವ ಕಷ್ಟವೇ ಅದಕ್ಕೆ ಹಾರಲು ಬೇಕಾಗುವ ಶಕ್ತಿಯನ್ನು ಕೊಡುತ್ತೆ. ಸಂಖ್ಯೆ 8 ಕಂಡ್ರೆ ಅಯ್ಯೋ ನನಗೆ ಕಷ್ಟ ಬರಲಿದೆ ಅಂತ ಭಯಪಡ್ತಾರೆ, ಅಥವಾ ಕಷ್ಟವನ್ನು ಎದುರಿಸಲು ನಾನು ಸಿದ್ಧನಾಗಬೇಕು ಎಂದು ಅಂದ್ಕೊಳ್ತಾರೆ. ಖಂಡಿತವಾಗಲೂ ಭಯಪಡಬಾರದು. ಸಂಖ್ಯೆ 8 ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಸವಾಲು ಎದುರಾಗಬಹುದು. ಆದರೆ ಆ ಸವಾಲು ನಿಮ್ಮನ್ನು ಮುರಿಯಲು ಬರೋದಿಲ್ಲ, ಬದಲಾಗಿ ನಿಮ್ಮನ್ನು ಮತ್ತಷ್ಟು ಬಲಪಡಿಸಲು ಬರ್ತಿದೆ. ಆ ಕಷ್ಟದ ನಂತರ ನೀವು ಚಿಟ್ಟೆಯ ಹಾಗೆ ರೂಪಾಂತರಗೊಂಡು ಹೊರಬರ್ತೀರಿ ಅನ್ನೋ ಭರವಸೆ. ಇದು ಸವಾಲನ್ನು ಎದುರಿಸಲು ಬೇಕಾದ ಮಾನಸಿಕ ಶಕ್ತಿಯನ್ನು ನೀಡುವ ಸಂಖ್ಯೆ. ಈಗ ನಾವು ಈ ರಹಸ್ಯ ಭಾಷೆಯನ್ನು ಕಲಿತಿದ್ದೇವೆ. ಭಾಷೆ ಅಂದರೆ ಬರೀ ಅಕ್ಷರಗಳಲ್ಲ, ಪದಗಳು ಇರಬೇಕಲ್ವಾ? ಒಂದೇ ಸಂಖ್ಯೆ ಪದೇ ಪದೇ ಬಂದರೆ ಅದನ್ನೇ ನಾವು ಪದ ಅಥವಾ ಗುಂಪು ಅಥವಾ ರಿಪಿಟೇಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಒಂದೇ ಸಂಖ್ಯೆ ಪದೇ ಪದೇ ಬಂದರೆ ಆ ನನ್ನ 222 ರೂಪಾಯಿ ಬಿಲ್ ಥರ 4444 ಈ ರೀತಿ. ಒಂದು ಸಂಖ್ಯೆ ಪುನರಾವರ್ತನೆ ಅಂದರೆ ರಿಪಿಟೇಷನ್ ಆದರೆ ಆ ಸಂಖ್ಯೆಯ ಸಂದೇಶದ ತೀವ್ರತೆ ಅಂದರೆ ಇಂಟೆನ್ಸಿಟಿ ಹೆಚ್ಚಾಗಿದೆ ಅಂತ ಅರ್ಥ. ಯೂನಿವರ್ಸ್ ನಿಮ್ಮ ಗಮನವನ್ನು ಬಲವಾಗಿ ಸೆಳೆಯಲು ಪ್ರಯತ್ನ ಮಾಡ್ತಾ ಇದೆ. ಏಂಜಲ್ ನಂಬರ್ಸ್ ಸೀಕ್ವೆನ್ಸಸ್ ಕಾಣುವಿಕೆ. ನಾವು ಇಂಡಿವಿಜುವಲ್ ನಂಬರ್ಸ್ ಅದರ ಬಗ್ಗೆ ಧ್ಯಾನ ಕೊಡಲಿಲ್ಲವಾದರೆ ಯೂನಿವರ್ಸ್ ನಮಗೆ ಈ ಥರದ ಸೀಕ್ವೆನ್ಸ್ ನಂಬರ್ಸನ್ನು ಕಳಿಸುತ್ತೆ. ಉದಾಹರಣೆಗೆ ನಾವು ಮಧ್ಯಾಹ್ನ ಒಂದು ಸಣ್ಣ ನಿದ್ದೆಯಿಂದ ಎದ್ದಾಗ ಟೈಮ್ 2:22 ಮತ್ತು OTTಯಲ್ಲಿ ಒಂದು ವೆಬ್ ಸಿರೀಸ್ ನೋಡಿದರೆ 2:22 ಅವಧಿ. ಇಡ್ಲಿ ಮತ್ತು ದೋಸೆ ಆರ್ಡರ್ ಮಾಡಿದಾಗ ಬರುವ ಬಿಲ್ಲು 222. ಅಂದರೆ ಯೂನಿವರ್ಸ್ ನಮಗೆ ಈ ಸಂಖ್ಯೆಗಳ ಮುಖಾಂತರ ಸಿಗ್ನಲ್ ಕೊಡ್ತಾ ಇದೆ. ಇದರ ಅರ್ಥ ನಿನ್ನ ನಿರ್ಧಾರ ಒಳ್ಳೆಯದೇ ಇದೆ. ನಿಮ್ಮ ಸಹೋದ್ಯೋಗಿಗಳ ಒತ್ತಡಕ್ಕೆ ನಿಮ್ಮ ನಿರ್ಧಾರ ಬದಲಿಸಬೇಡಿ. ನಿಮ್ಮ ನಿರ್ಧಾರಕ್ಕೆ ನೀವು ಅಚಲವಾಗಿರಿ. ಈ 2 ನಂಬರ್ 3 ಬಾರಿ ಬಂದಿದ್ದಕ್ಕೆ ನಾನು ನನ್ನ ನಿರ್ಧಾರ ಚೇಂಜ್ ಮಾಡಲ್ಲ. ಇದು ಯೂನಿವರ್ಸ್ ಭಾಷೆ ಅರ್ಥ ಮಾಡಿಕೊಳ್ಳುವ ರೀತಿ. ಇನ್ನು ಏಂಜಲ್ ನಂಬರ್ಸ್ ಇನ್ ಕಾಂಬಿನೇಷನ್ ಬಗ್ಗೆ ನೋಡೋಣ. ಇನ್ನು ಬೇರೆ ಬೇರೆ ಸಂಖ್ಯೆಗಳು ಒಟ್ಟಿಗೆ ಬಂದರೆ, ಉದಾಹರಣೆಗೆ 1 2 3 4 ಅಥವಾ 1 2 1 2 ಅಥವಾ 4 6 ಈ ಥರ ಕಾಣಿಸಿಕೊಂಡ್ರೆ ಇವು ವಾಕ್ಯಗಳ ಹಾಗೆಯೇ. ಇವು ಯೂನಿವರ್ಸದ ಸಂಯೋಜನೆಗಳು, ಮಿಕ್ಸ್ಡ್ ಕಾಂಬಿನೇಷನ್ ಅನ್ನಬಹುದು. ಇಲ್ಲಿ 2 ಸಂಖ್ಯೆಗಳ ಶಕ್ತಿ ಒಟ್ಟಿಗೆ ಸೇರಿ ಒಂದು ಹೊಸ ಅರ್ಥವನ್ನು ಕೊಡುತ್ತೆ. ಉದಾಹರಣೆಗೆ 1 ಮತ್ತು 2ರ ಸಂಯೋಜನೆ 1 2 1 2 1 2 3 4. 1 ಅಂದರೆ ಹೊಸ ಆರಂಭ, 2 ಅಂದರೆ ನಂಬಿಕೆ. ಇದರ ಅರ್ಥ ನೀವು ಶುರು ಮಾಡಿರೋ ಹೊಸ ದಾರಿ ಸರಿಯಾಗಿದೆ. ಅನುಮಾನ ಪಡದೆ ನಂಬಿಕೆಯಿಂದ ಮುಂದುವರಿಯಿರಿ. ಇನ್ನು 2 ಮತ್ತು 6ರ ಸಂಯೋಜನೆ ಕಾಂಬಿನೇಷನ್ ನೋಡೋಣ. 2 6 2 6 6 2 6 2 2 2 6 6 6 6 2 2.
ಇದರರ್ಥ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಬರಲಿದೆ. ಅದು ಹಣ, ಪ್ರೀತಿ ಮತ್ತು ಆರೋಗ್ಯದ ರೂಪದಲ್ಲಿರಬಹುದು. ಇನ್ನು 4 ಮತ್ತು 6 ಇದರ ಕಾಂಬಿನೇಷನ್ ನೋಡೋಣ. ಈ ಸಂಯೋಜನೆ ಬಗ್ಗೆ ನೋಡಿದಾಗ ನಮಗೆ ಸ್ವಲ್ಪ ಚುಚ್ಚಿದ ಹಾಗೆ ಆಗತ್ತೆ. ಅಂದರೆ ನಮ್ಮ ಫೋಕಸ್ ಮಟೀರಿಯಲ್ ಥಿಂಗ್ಸ್, ಹಣ, ಅಂತಸ್ತು ಇದರ ಬಗ್ಗೆ ಜಾಸ್ತಿ ಫೋಕಸ್ ಆಗಿದೆ. ಆತ್ಮಾವಲೋಕನ ಮಾಡಿಕೊಳ್ಳಿ. ಇತ್ತೀಚೆಗೆ ನಾನು ಕೆಲಸ ಮತ್ತು ಹಣದ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೆ. ಬಹುಶಃ ಯೂನಿವರ್ಸ್ ನನಗೆ ಸಂದೇಶ ಕಳುಹಿಸಲು ಪ್ರಯತ್ನಿಸುತ್ತಿರಬಹುದು. ಇನ್ನು 5 ಮತ್ತು 8ರ ಸಂಯೋಜನೆ ಕಾಂಬಿನೇಷನ್. ಒಂದು ದೊಡ್ಡ ಬದಲಾವಣೆ ಬರಲಿದೆ ಮತ್ತು ಅದು ಸುಲಭವಾಗಿರುವುದಿಲ್ಲ. ಆದರೆ ಭಯ ಪಡಬೇಡಿ. ಈ ಸಮಯದಲ್ಲಿ ನಿಮ್ಮ ಆಪ್ತ ಮಿತ್ರರು ನಿಮ್ಮ ಜೊತೆಗಿರ್ತಾರೆ ಅನ್ನೋ ಭರವಸೆ. ಇನ್ನು 7 ಮತ್ತು 2ರ ಕಾಂಬಿನೇಷನ್ ನೋಡೋಣ. ಇದರರ್ಥ ನೀವು ಬಹುಕಾಲದಿಂದ ಕಾಯ್ತಾ ಇದ್ದ ಒಂದು ಒಳ್ಳೆ ಸುದ್ದಿ ಬರಲಿದೆ. ಒಂದು ಹೊಸ ಪ್ರಾಜೆಕ್ಟ್, ಒಂದು ಹೊಸ ಬಿಗ್ ಜಾಬ್, ಹೊಸ ಸಂಬಂಧಗಳು, ಆ ಫ್ಯಾಮಿಲಿಯಲ್ಲಿ ಒಂದು ಮಗುವಿನ ಜನನ ಮತ್ತು ಒಂದು ಲಾಟ್ರಿ ಗೆಲ್ಲುವ ಅವಕಾಶ. ಇನ್ನು ಕೊನೆಯದಾಗಿ 9 ಮತ್ತು 1ರ ಕಾಂಬಿನೇಷನ್ ನೋಡೋಣ. ನೀವು ಯಾವ ಅವಕಾಶಕ್ಕಾಗಿ ಕಾಯ್ತಿದ್ರೋ ಅದು ಬರುವ ಸಮಯ. ನಿಮ್ಮ ಹೊಸ ಭವಿಷ್ಯಕ್ಕೆ ಬದಲಾಯಿಸಲು ರೆಡಿಯಾಗಿ. ಹೊಸ ಕಂಪ್ಯೂಟರ್ ಅಪ್ಲಿಕೇಶನ್ ಕಲಿಯಲು ರೆಡಿಯಾಗಿ. ಹೊಸ ಭಾಷೆ ಜರ್ಮನಿ, ಜಪನೀಸ್ ಕಲಿಯಲು ರೆಡಿಯಾಗಿ. ಒಳ್ಳೆಯ ಅವಕಾಶ ನಿಮಗೆ ಸಿಗಲಿದೆ. ಈಗ ನಮಗೆ ಈ ಭಾಷೆಯ ಅಕ್ಷರ, ಪದ, ವಾಕ್ಯಗಳೆಲ್ಲ ಅರ್ಥವಾಯಿತು. ಆದರೆ ಭಾಷೆ ಕಲಿತ ಮೇಲೆ ಸುಮ್ಮನೆ ಕೂತ್ರೆ ಆಗಲ್ಲ, ಅದರಲ್ಲಿ ಮಾತಾಡಬೇಕು. ಅಂದರೆ ಈ ಸಂಖ್ಯೆಗಳು ಕಾಣಿಸಿಕೊಂಡಾಗ ನಾವು ಏನು ಮಾಡಬೇಕು? ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಇದು ಎಲ್ಲರ ಪ್ರಮುಖ ಪ್ರಶ್ನೆ ಆಗಿರುತ್ತೆ. ಇದು ಅತ್ಯಂತ ಮುಖ್ಯವಾದ ಭಾಗ. ಸಂದೇಶವನ್ನು ಅರ್ಥ ಮಾಡಿಕೊಂಡ ಮೇಲೆ ನಾವು ಸಂಭಾಷಣೆಯನ್ನು ಶುರು ಮಾಡಬೇಕು. ಇದರಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೆಯದು ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. 555 ಕಾಣಿಸಿದೆ ಅಂದರೆ ಅದರ ಅರ್ಥ ಬದಲಾವಣೆ. ಆದರೆ ನಿಮ್ಮ ಜೀವನದಲ್ಲಿ ಯಾವ ಭಾಗದಲ್ಲಿ ಬದಲಾವಣೆ ಬೇಕಾಗಿದೆ? ವೃತ್ತಿಯಲ್ಲಿಯೋ, ಸಂಬಂಧದಲ್ಲಿಯೋ, ಆರೋಗ್ಯದಲ್ಲಿಯೋ ಅದನ್ನು ಯೋಚಿಸಬೇಕು. ಸರಿ, ಸಂದೇಶವನ್ನು ಅರ್ಥ ಮಾಡಿಕೊಂಡೆವು. ಎರಡನೇ ಹೆಜ್ಜೆ ಏನು? ಎರಡನೇದು ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಕ್ರಮ ತೆಗೆದುಕೊಳ್ಳಿ. ಟೇಕ್ ಆ್ಯಕ್ಷನ್. ಯೂನಿವರ್ಸ್ ದಾರಿ ತೋರಿಸುತ್ತೆ, ಆದರೆ ನಡೆಯಬೇಕಾದವರು ನಾವೇ. ಒಂದು ವೇಳೆ ಸಂಖ್ಯೆ 4 ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಹೇಳಿದರೆ ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ. ನಾಳೆಯಿಂದ ವಾಕಿಂಗ್ ಶುರು ಮಾಡಬೇಕು. ಅಂದರೆ ಯೂನಿವರ್ಸ್ ನಮಗೆ ಒಂದು ಅವಕಾಶದ ಬಾಗಿಲನ್ನು ತೋರಿಸಬಹುದು. ಆ ಬಾಗಿಲನ್ನು ತಟ್ಟಬೇಕಾದವರು ನಾವೇ. 3ನೇ ಹಂತ ನಂಬಿಕೆ ಇಡಿ. ಇಡೀ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೊತೆ ಒಂದು ದೊಡ್ಡ ಶಕ್ತಿ ಇದೆ, ಅದು ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿದೆ ಅನ್ನೋ ನಂಬಿಕೆ ನಿಮಗೆ ಅರ್ಧ ಧೈರ್ಯ ಕೊಡುತ್ತೆ. 4ನೇ ಹಂತ, ಒಂದು ವೇಳೆ ಸಂದೇಶ ಸ್ಪಷ್ಟವಾಗಿಲ್ಲದಿದ್ದರೆ, ಗೊಂದಲವಿದ್ದರೆ, ಶಾಂತವಾಗಿ ಕುಳಿತು ಧ್ಯಾನ ಮಾಡಿ ಮತ್ತು ಯೂನಿವರ್ಸ್ ಬಳಿ ಸ್ಪಷ್ಟತೆಗಾಗಿ ಕೇಳಿ. ನನಗೆ ದಾರಿ ತೋರಿಸು ಅಂತ ಪ್ರಾಮಾಣಿಕವಾಗಿ ಕೇಳಿಕೊಂಡಾಗ ಉತ್ತರ ಅನಿರೀಕ್ಷಿತ ರೂಪದಲ್ಲಿ ಸಿಗಬಹುದು. ಯೂನಿವರ್ಸ್ ವೇಗವನ್ನು ಇಷ್ಟಪಡುತ್ತೆ. ಇದರರ್ಥ ಏನು? ನಾವು ಆತುರದಿಂದ ನಿರ್ಧಾರ ತೆಗೆದುಕೊಳ್ಬೇಕಾ? ಇಲ್ಲ, ಆತುರವಲ್ಲ. ಇದರರ್ಥ ನಿಮಗೆ ದಾರಿ ತಿಳಿದ ಮೇಲೆ ತಡ ಮಾಡಬಾರದು. ನಿಮಗೆ ಒಂದು ಅವಕಾಶದ ಬಗ್ಗೆ ಸಂಕೇತ ಸಿಕ್ಕರೆ ಅದರ ಬಗ್ಗೆ ತಿಂಗಳುಗಟ್ಟಲೆ ಯೋಚಿಸ್ತಾ ಕಾಲಹರಣ ಮಾಡದೆ ತಕ್ಷಣ ಆ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಬೇಕು. ಪ್ರೋಕಾಸ್ಟಿನೇಷನ್ ಅಥವಾ ಮುಂದೂಡುವ ಗುಣವನ್ನು ಬಿಡಬೇಕು. ನೀವು 1 ಹೆಜ್ಜೆ ಮುಂದಿಟ್ಟರೆ ಯೂನಿವರ್ಸ್ 10 ಹೆಜ್ಜೆ ಮುಂದಿಟ್ಟು ಸಹಾಯ ಮಾಡ್ತದೆ. ಅಂದರೆ ಆ ವೇಗ, ಆ ಮೊಮೆಂಟ್ ಬಹಳ ಮುಖ್ಯ. ಸಾರಾಂಶ ಹೇಳೋದಾದರೆ, ಏಂಜಲ್ ನಂಬರ್ಸ್ ಕೇವಲ ಕಾಕತಾಳೀಯವಲ್ಲ, ಅವು ನಮ್ಮ ಆತ್ಮಸಾಕ್ಷಿಯ ಪ್ರತಿಧ್ವನಿ ಇದ್ದಂತೆ. ನಮ್ಮ ಜೀವನದ ಪಯಣದಲ್ಲಿ ದಾರಿ ತಪ್ಪಿದಾಗ ದಾರಿದೀಪವಾಗಬಲ್ಲದು, ಅಥವಾ ನಾವು ಸರಿಯಾದ ದಾರಿಯಲ್ಲಿದ್ದಾಗ ನಮ್ಮನ್ನು ಹುರಿದುಂಬಿಸುವ ಸ್ನೇಹಿತರಿದ್ದಂತೆ. ನಾವು ಈ ಸಂಖ್ಯೆಗಳನ್ನು ನೋಡಿದಾಗ, ಗಮನಿಸಿದಾಗ ನಮ್ಮ ಅರಿವು, ಅವೇರ್ನೆಸ್ ಹೆಚ್ಚಾಗುತ್ತೆ. ಆಗ ನಾವು ಜೀವನದ ಇತರ ಸೂಕ್ಷ್ಮ ಸಂಕೇತಗಳ ಬಗ್ಗೆ ಹೆಚ್ಚು ಜಾಗರೂಕರಾಗುತ್ತೇವೆ. ಆಗಾಗ ಬರುವ ಒಂದೇ ರೀತಿಯ ಕನಸು, ಹಠಾತ್ತಾಗಿ ಎದುರಾಗುವ ಒಬ್ಬ ವ್ಯಕ್ತಿ, ಕಿವಿಗೆ ಬೀಳುವ ಒಂದು ಹಾಡಿನ ಸಾಲು, ಇವೆಲ್ಲವುಗಳು ಕೂಡ ಯೂನಿವರ್ಸದ ಒಂದು ಸಂಕೇತಗಳೇ.
ಇದು ಕೇವಲ ಸಂಖ್ಯೆಗಳಿಗಾಗಿ ಸೀಮಿತವಾದ ವಿಷಯವಲ್ಲ. ಇದು ನಮ್ಮ ಅರಿವನ್ನು ವಿಸ್ತರಿಸೋ ಒಂದು ದಾರಿ. ನಮ್ಮ ಜೀವನದ ಗಡಿಬಿಡಿಗಳಲ್ಲಿ ನಾವು ಗಮನಿಸದೇ ಇರುವ ಬೇರೆಯಾದ ಸೂಕ್ಷ್ಮ ಸಂಕೇತಗಳನ್ನು ಯೂನಿವರ್ಸ್ ನಮಗೆ ಪ್ರತಿದಿನ ಕಳಿಸ್ತಾ ಇರಬಹುದು. ಇದರ ಬಗ್ಗೆ ಖಂಡಿತವಾಗಿ ಯೋಚಿಸಬೇಕು.